ಸಂಡೇ ಸ್ಪೆಷಲ್. ಹಾಯ್ ಫ್ರೆಂಡ್ಸ್, ಸಂಡೇ ಸ್ಪೆಷಲ್ ಇವತ್ತು ಗುಡ್ಡೆ ಮಟನ್ ಸಾಂಬಾರ್. ಗುಡ್ಡೆ ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನಿನ್ನೆ ಸಂಜೆ ನಾವು ಊರಿಗೆ ಹೋಗಿದ್ವಿ, ಕನಕಪುರಕ್ಕೆ. ಬರ್ತಾ ಇರ್ಬೇಕಾದ್ರೆ ಬೆಂಗಳೂರಲ್ಲೆಲ್ಲ ಮಟನ್ ತುಂಬಾ ಕಾಸ್ಟ್ಲಿ ಅಲ್ವಾ, ಅದಕ್ಕೆ ಊರಲ್ಲಿ ಸ್ವಲ್ಪ ಗುಡ್ಡೆ ಮಟನ್ ಅಥವಾ ಮಟನ್ ರೈಟ್ ಕಮ್ಮಿ ಇರುತ್ತೆ. ಸೊ ಬೆಳಗ್ಗೆ ಬರ್ತಾ ಇರ್ಬೇಕಾದ್ರೆ ಹಾ ಮಿಕ್ಸ್ ಮಟನ್ ನಮ್ ಕಡೆ ಅನ್ನೋದು ಗುಡ್ಡೆ ಮಟನ್ ಅಂತ, ಹಳ್ಳಿ ಕಡೆ ಗುಡ್ಡೆಬಾಡು ಅಂತಾರೆ. ಗುಡ್ಡೆಬಾಡು ಅದ್ ತಗೊಂಡ್ ಬಂದಿದ್ವಿ. ಅದನ್ನ ಹೇಗ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇವತ್ ಸಂಡೇ ಸ್ಪೆಷಲ್ ಅದೇ. ಫಸ್ಟಿಗೆ ನಾನು ಒಂದ್ 2 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಜಾರಲ್ಲಿ ರುಬ್ಕೊಳ್ತಾ ಇದೀನಿ. ಆನೆ ಮಾಡಿಲ್ಲ, ನಾನು ಸ್ಪೂನಲ್ಲಿ ಹಾಕ್ತಿಲ್ಲ, ಈಗ ಆಯಿಲ್ ಜಾಸ್ತಿ ಹಾಕ್ತಿಲ್ಲ. 1-2 ದೊಡ್ಡ ಸ್ಪೂನಲ್ಲಿ 2-3 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಯಾಕೆಂದ್ರೆ ಮನೆ ಅಡಿಗೆ ಮಾಡೋರಿಗೆ ಅಳತೆ ಗೊತ್ತಿರುತ್ತೆ ಫ್ರೆಂಡ್. ನಿಮ್ಗೆ ಅಳತೆ ಗೊತ್ತಿಲ್ಲ ಅಂದ್ರೆ 2 ಸ್ಪೂನ್ 3 ಸ್ಪೂನ್ ನೋಡಿ ಹಾಕೊಳ್ಳಿ. ನೆಕ್ಸ್ಟ್ ಅಂದ್ರೆ ಕೆಲವೊಬ್ಬೊಬ್ರು ಜಾಸ್ತಿ ಎಣ್ಣೆ ತರ ಇದ್ರೆ ಮಟನ್ ಸಾಂಬಾರು ಇಷ್ಟ ಪಡ್ತಾರೆ, ಕೆಲವೊಬ್ರಿಗೆ ಆತರ ಜಡ್ಡಿನ ಅಂಶ ಇದ್ರೆ ಇಷ್ಟ ಆಗಲ್ಲ. ಸೊ ಅದು ಮಟನ್ ಅಲ್ಲಿ ಚರ್ಬಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಎಣ್ಣೆನ ಹಾಕೊಳ್ಳೋದು. ನನ್ಗೆ ಅಷ್ಟೇನು ಆಯಿಲ್ ಅಷ್ಟು ಇಷ್ಟ ಇಲ್ಲ, ಸೊ ಹಂಗಾಗಿ ನಾನು ಕಮ್ಮಿ ಹಾಕೊಂಡಿದೀನಿ. ಇವಾಗ ರುಬ್ಬಿದಂತ ಕಾಣಿಸ್ತಿದ್ದ ರುಬ್ಬಿರುವಂತ ಈರುಳ್ಳಿ ಪೇಸ್ಟ್, ಒಳ್ಳೆ ನಾಟಿ ಮಟನ್ ಸಾಂಬಾರಿಗೆ ಇದೆ. ಇದನ್ನ ಚೆನ್ನಾಗಿ ರೆಡ್ ಕಲರ್ ಬ್ರೌನ್ ಬರೋ ಥರ ಹುರ್ಕೋಬೇಕು. ಈಗ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಮತ್ತೆ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ನಾನು ಕುಡಿತಾ ಇರ್ತೀನಿ. ಅದು ರೆಡಿ ಆಗೋಷ್ಟು ನಾನು ಇನ್ನೊಂದು ಮಸಾಲ ರೆಡಿ ಮಾಡ್ಕೋಬೇಕು. ಬನ್ನಿ ಇವಾಗ ಏನು ಮಸಾಲ ಅಂತ ತೋರಿಸ್ತೀನಿ. ನಾನು ಇಲ್ಲೊಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ, ಮತ್ತೆ ಮಸಾಲ ಹಾಕಿದ್ಮೇಲೆ ಹಾಕೊಳ್ತೀನಿ. ಮತ್ತೆ 1/4 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಈ ಉಪ್ಪು ಅರಿಶಿನ ಜೊತೆಯಲ್ಲಿ ಒಂದ್ಸಲ ಈಗ ಮಿಕ್ಸ್ ಕೊಟ್ಟು ಇವಾಗ ಮತ್ತೆ ಅದು ರೆಡಿ ಆಗ್ತಾ ಇದ್ದಂಗೆ ಇನ್ನೊಂದು ಮಸಾಲ ರೆಡಿ ಮಾಡ್ಕೋಬೇಕು. ನೋಡಿ, 4 ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದೀನಿ. ಮತ್ತೆ ಆಮೇಲೆ ನಾವು ಚಿಲ್ಲಿ ಪೌಡರು ಮತ್ತೆ ಧನಿಯಾ ಪೌಡರ್ ಎಲ್ಲ ಹಾಕ್ಬೇಕು. ಜಸ್ಟ್ ಇದೊಂದು ಸಿಂಪಲ್ ಆಗಿ 4 ಹಸಿಮೆಣಸಿನಕಾಯಿ, ಒಂದು ಅರ್ಧ ಅಷ್ಟು ಪುದೀನ. ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಹಂಗಾಗಿ ಮತ್ತೆ ಏನು ಚೆಕ್ ಮಾಡ್ತಿಲ್ಲ, ಜಸ್ಟ್ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಅಷ್ಟು ಪುದೀನ. ಅದೇ ಒಂದು ಪುದೀನಾಗಿಂತ ಒಂದು 3/4% ಅಷ್ಟು ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಗ್ರೀನ್ ಮಸಾಲ ರೆಡಿ ಮಾಡಲಿಕ್ಕೆ ಕಡ್ಡಿ ಎಲ್ಲ ಹಾಕಬೇಕು, ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಅದಕ್ಕೆ ನಾನು ಕಡ್ಡಿ ಗಿಡಿ ಏನು ಬಿಸಾಕಲ್ಲ. ನಮಗೆಲ್ಲ ಅವಾಗ ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರೆಲ್ಲ ಹೇಳೋರು, ಸೊಪ್ಪು ಸೋಸ್ಬೇಕಾದ್ರೆ ನಾವು ಎಲೆಯಲ್ಲೆಲ್ಲ ಎತ್ತಿಟ್ಕೊಂಡು ಸೊಪ್ಪನ್ನ ಅಂದ್ರೆ ಕಡ್ಡಿ ಎಲ್ಲ ಹಿಂಗ್ ಕ್ಲೀನ್ ಮಾಡಿ ಬಿಸಾಕ್ದಾಗ ಹೇಳೋರು, ಕಡ್ಡಿಲೇ ಇರೋದು ಟೇಸ್ಟ್, ನೀವು ಅದನ್ನ ಬಿಸಾಕ್ಬಿಟ್ಟು ಏನ್ ತಿಂತೀರಾ ಅಂತ ಬೈಯೋರು. ಸೊ ಅದನ್ನ ನಾನು ಪಾಲನೆ ಮಾಡ್ತಾ ಇದ್ದೀನಿ, ಜಾಸ್ತಿ ಕಡ್ಡಿನೆಲ್ಲ ವೇಸ್ಟ್ ಮಾಡಲ್ಲ. ಇವಾಗ ಈ ಡಬ್ಬ ಎಲ್ಲ ಕ್ಲೋಸ್ ಮಾಡಿ ಮತ್ತೆ ಫ್ರಿಜ್ಜಿಗೆ ಹೋಗ್ಬಿಟ್ಟು ಇಟ್ಬಿಡೋಣ. ಇದಿಷ್ಟು ಇಟ್ಬಿಟ್ಟು ಇದನ್ನ ಪೇಸ್ಟ್ ಮಾಡೋಣ. ನಾನು ಅಷ್ಟು ಬೇಗ ಮಿಕ್ಸಿನ ಆಫ್ ಮಾಡ್ಬಿಟ್ಟು ಇಟ್ಟಾಗ್ಬಿಟ್ಟಿದ್ದೀನಿ. ರೆಡಿ. ಇವಾಗ ಈ ಚಟ್ನಿ ಇಲ್ಲಿ
ಇವಾಗ ಇದು ಈ ಥರ ಎಣ್ಣೆ ಬಿಟ್ಕೊಳ್ತಾ ಇದೆ ಸುತ್ತ. ಇವಾಗ ಈ ಟೈಮ್ಗೆ ನಾವು ಮಟನ್ನ ಹ್ಯಾಡ್ ಮಾಡಬೇಕು. ಸ್ವಲ್ಪ ಹಸಿ ಸ್ಮೆಲ್ಲು ಬೇಕು ಚೆನ್ನಾಗಿ. ನನ್ನ ಫೇವ್ರೇಟ್. ಇದ್ರಲ್ಲಿ ಮಟನ್ ಕುಯ್ಬೇಕಿತ್ತ ಮಾಮ? ಹಂಗೆ ಆಗ್ತದ. ಇದೇ ಗಡ್ಡೆ ಮಾಂಸ ಯಾರಿಗುಂಟು ಯಾರಿಗಿಲ್ಲ 600 ರೂಪಾಯಿ ಫ್ರೆಂಡ್ಸ್. ಅದೇ ಬೆಂಗಳೂರಲ್ಲಿ 850-800 ರೂಪಾಯಿ ಅಂತಾರೆ. ಸೊ ಹಳ್ಳಿ ಕಡೆ ಆದಷ್ಟು ಮಟನ್ ತಿನ್ನೋಕ್ಕೆ ಪ್ರಯತ್ನ ಮಾಡಿದರೆ ನಮಗೆ ಒಳ್ಳೆ ಇದಿರುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಯಾವಾಗೋ ಒಂದ್ಸಲ ಹೋಗೋದಲ್ವಾ, ಹೋದಾಗಲ ತಂದ್ಬಿಡೋಣ ಅಂತೇಳಿ ತಗೊಂಡು ಇರುತ್ತೆ. ಯಾವಾಗಲೂ ಅಂದ್ಕೊಳ್ತಾ ಇದ್ವಿ ಇನ್ಮೇಲೆ ಬೆಂಗಳೂರಲ್ಲಿ ಮಟನ್ ತಗೊಳ್ಳೋಕೆ ಊಟ ಹೋಗೋಕೆ ತಗೊಬರೋಣ ಅಂತ. ಬಟ್ ಇವತ್ತು ಆ ಥರ ಬಂತು. ಸ್ವಲ್ಪ ಹೊತ್ತು ಇದು ನೀರು ಬಿಟ್ಕೊಳ್ಳಿ. ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು. ಸೊ ನೋಡಿ ಫ್ರೆಂಡ್ಸ್, ಇವಾಗ ಇದು ಈರುಳ್ಳಿ ಮಸಾಲದಲ್ಲಿ ಮಾತ್ರ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಈರುಳ್ಳಿಲಿ ಈ ಥರ ಬೆಂದಿದೆ. ಇವಾಗ ನಾವು ರೆಡಿ ಮಾಡಿರುವಂಥ ಗ್ರೀನ್ ಮಸಾಲನ ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಮುಕ್ಕಳಿಸಲ್ಲ ಹಿಂಗೆ ಮಾಡಿ ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿ ಇವಾಗ 3 ವಿಸಿಲ್ ಬರ್ಸ್ತೀನಿ. ಆಮೇಲೆ ಮತ್ತೆ ಮಸಾಲ ಹಾಕಬೇಕು. ಇದೇ ಹಿಂಗೆ ಆಗುತ್ತೆ ನಡಿ ಮೂಳೆ. ಜಸ್ಟ್ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಒಂದು 3 ವಿಸಿಲ್ ಬರಲಿ, ಆಮೇಲೆ ನೋಡೋದು. ನಾನೀಗ 1/4 ಕಪ್ 1 ಕಪ್ ಹಾಕ್ಕೊಳ್ತೀನಿ. 1 ಕಪ್ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮತ್ತೆ ವಿಸಿಲ್ ಎಲ್ಲ ಬಂದಮೇಲೆ ಮಸಾಲ ಹಾಕ್ಲಿಕ್ಕೆ ಒಂದು 3 ಇಷ್ಟು ದೊಡ್ಡದು ಚಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಲವಂಗ ಜಾಸ್ತಿ ಹಾಕ್ಬಾರ್ದಂತೆ. ಸೊ ಹಂಗಾಗಿ ನಾನು ಒಂದು 2 ಪೀಸಷ್ಟು ಚಕ್ಕೆ, ಬೇಡ ಮೆಣಸಿನ್ಕಾಯಿ ಹಾಕಿಲ್ವಾ, ಮತ್ತೆ ಒಂದು 4 ಲವಂಗ ಹಾಕ್ತಿದ್ದೀನಿ. ಮತ್ತು ಇದೆಂಥ ಗಸಗಸೆ ಒಂದು ಅರ್ಧ ಸ್ಪೂನ್. ನಾನು ಈ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ತಗೊಳ್ತಾ ಇದ್ದೀನಿ. ದೊಡ್ಡ ಸ್ಪೂನ್ ಆದರೆ ಅರ್ಧ ಸ್ಪೂನ್ ಕರೆಕ್ಟಾಗಿರುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ. ಇವಾಗ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ನೀರು ಹಾಕ್ಕೊಂಡು. ಫಸ್ಟೇ ನಾನು ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ, ಒಬ್ಬೊಬ್ರು ಹೆಂಗ್ ಮಾಡ್ತಾರೆ ಅಂದ್ರೆ ಮಾಮ, ಫಸ್ಟ್ ಬರೀ ಅರಿಶಿನ ಮತ್ತೆ ಈರುಳ್ಳಿ ಹಾಕಿ ಹುರಿದ್ಬಿಟ್ಟು ಆಮೇಲೆ ಚಕ್ಕೆ, ಲವಂಗ ಮತ್ತೆ ಗಸಗಸೆ, ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಇದ್ರಲ್ಲ ರುಬ್ಬಿಟ್ಟು ಹಾಕ್ತಾರೆ. ನನ್ಗೆ ಆ ಥರ ಇಷ್ಟ ಅಲ್ಲ. ಸೊ ಹಾಗಾಗಿ ಇವಾಗ ಇದನ್ನ ಪೇಸ್ಟ್ ಮಾಡ್ತೀನಿ. ಮತ್ತೆ ನಾನು ಧನಿಯಾ ಪುಡಿನೂ ಮೆಣಸಿನ್ಕಾಯಿ ಪುಡಿನ ಇದ್ರಲ್ಲಿ ರುಬ್ತಾ ಇಲ್ಲ, ಡೈರೆಕ್ಟ್ ಮಟನ್ಗೆ ಹಾಕಿ ಒಂದು 5 ನಿಮಿಷ ಕುದಿಸಿ ಆಮೇಲೆ ಮಸಾಲ ಹಾಕೊಳ್ತೀನಿ. ಇವಾಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಫೈನಲಿ ನೋಡಿ ಮಟನ್ ಸಾಂಬಾರ್ ರೆಡಿ ಆಗಿದೆ. ಭಾನುವಾರದ ಬಾಡೂಟ ರೆಡಿ ಆಗಿದೆ. ಬಿಸಿ ಬಿಸಿ ಮುದ್ದೆ ಮತ್ತೆ ಸೈಡ್ ಡಿಶ್ಗೆ ಏನಿದು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಮತ್ತೆ ನಲ್ಲಿ ಮೂಳೆ ನನ್ಗೆ ಅಂತ ತಗೊಂಡ್ಬಂದೆ. ಬಟ್ ನಮ್ಮ ಹಸ್ಬೆಂಡ್ ಇಷ್ಟಪಟ್ರು ಅಂತ ಕೊಟ್ಬಿಟ್ಟೆ. ಇವಾಗ ಸರ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ನೋಡಿ. ಪಕ್ಕದಲ್ಲಿ ಮಾಮ ಮೂವಿ ಯಾವುದು, ಜಗ್ಗುದಾದ ಮೂವಿ ಬರ್ತಾ ಇದೆ. ಸೊ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮುದ್ದೆ ಊಟ ಮಾಡ್ತಿದ್ದಾರೆ ಅಲ್ವಾ. ಊಟ ಮಾಡುವ, ಒಳ್ಳೆ ಮುದ್ದೆ, ಫಸ್ಟ್ ಟೇಸ್ಟ್. ಸೂಪರ್. ಡವ್ ಮಾಡ್ಬಿಡ, ಕರೆಕ್ಟ್ ಆಗಿ ಹೇಳು. ಚೆನ್ನಾಗೈತಾ? ನಿಜ ಚೆನ್ನಾಗೈತಾ? ಸಕ್ಕತ್ತಾಗಿದೆ.
ಊಟ ಮಾಡು. ಓಕೆ ಫ್ರೆಂಡ್ಸ್, ಇವಾಗ ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ. ಊಟ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ ಬಾಯ್. ಭಾನುವಾರ ಮಾಡೋಟ ಎಲ್ಲ ಊಟ ಮಾಡಿ. ಬಾಯ್ ಬಾಯ್. ಹಂಗೆ ಇರು. ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಇವಾಗ ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಟಿ ವಿ ರನ್ನಿಂಗಲ್ಲಿದೆ. ಆದರೂ ಕೂಡ ನನ್ನ ಪರಿಸ್ಥಿತಿ ಹೆಂಗಿದೆ ಅಂತ ಬನ್ನಿ ತೋರಿಸ್ತೀನಿ. ನಾನು ಬಿಗ್ ಬಾಸ್ನ ಯಾವುದರಲ್ಲಿ ನೋಡ್ತಾ ಇದ್ದೀನಿ ಗೊತ್ತಾ? ಇಲ್ಲಿ ನೋಡಿ, ಮೊಬೈಲಲ್ಲಿ. ಅವ್ರಿಗೆ ಬಿಗ್ ಬಾಸ್ ನೋಡ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನನಗೆ ಬಿಗ್ ಬಾಸ್ ನೋಡಲಿಕ್ಕೆ ತುಂಬ ಇಷ್ಟ. ಸೊ ಹಂಗಾಗಿ ನಾನು ಇವಾಗ ಮೊಬೈಲಲ್ಲಿ ಬಿಗ್ ಬಾಸ್ನ ನೋಡ್ತಾ ಇದ್ದೀನಿ. ಸೊ ನಾನು ಇಷ್ಟು ಸೀಸನಲ್ಲಿ ನಾನು ಯಾವುದ್ರೂ ಅಷ್ಟಾಗಿ ಇಂಟ್ರೆಸ್ಟಾಗಿ ನಾನು ಬಿಗ್ ಬಾಸ್ನ ನೋಡಿಲ್ಲ. ಬಟ್ ಇದೊಂದೇ ಸೀಸನ್ ನಾನು ಇಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇರೋವಂಥದ್ದು. ಸೊ ಹಂಗಾಗಿ ನನಗೆ 9:30 ಮಾಮೂಲಿ ಸಂಡೇ ಸ್ಯಾಟರ್ಡೆ 9 ಗಂಟೆಯಿಂದ 11 ಗಂಟೆ ಗಂಟ ನಾನು ನಿದ್ದೆನೇ ಮಾಡಲ್ಲ. ವಾರದ ಕತೆ ಕಿಚ್ಚನ ಜೊತೆ ಅಂತ ಬರ್ತಾ ಇರುತ್ತಲ್ಲ, ಅದನ್ನು ನೋಡ್ತಾ ಇರ್ತೀನಿ. ಎಸ್ಪೆಷಲಿ ನಾನು ರಕ್ಷಿತಾ ಮತ್ತು ಗಿಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರ ಇದನ್ನು ತುಂಬ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಾ ಇದ್ದೀನಿ. ತುಂಬಾ ಇಷ್ಟ ಆಯಿತು ಈ ಸೀಸನ್ ಅಂತೂ ನನಗೆ. ಸೊ ಹಂಗಾಗಿ ನಾನು ಆನ್ ಟೈಮ್ಗೆ ಬಿಗ್ ಬಾಸ್ ಬಂದರೆ ಈ ಥರ ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದರಲ್ಲೇ ನೋಡ್ತಾ ಇರ್ತೀನಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಕೂಡ ಯಾರೆಲ್ಲ ಹೀಗೆ ಮಾಡ್ತಿದ್ದೀರಿ ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಸ್ಕಿಪ್ ಮಾಡ್ತಿದ್ದೀನಿ. ಇದು ನನ್ನ ಮೊದಲನೇ ಬ್ಲಾಗು. ಪ್ಲೀಸ್ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು 2 ಚಾನಲ್ ಮಾಡಿದೆ, ಬಟ್ ಸ್ವಲ್ಪ ಅದು ಫೇಲ್ ಆಯಿತು ಅನ್ನೋದಕ್ಕೋಸ್ಕರ ಇದು 3ನೇ ಚಾನಲ್. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.